ನಮ್ಮ ಶಾಸಕರು ಈ ಥರವಾದ ಒಂದು ಹೇಳಿಕೆ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ವೆಂಕಟರಾಮ್ ಅವರು ಜಸ್ಟ್ ಬೇಸರನ್ನ ವ್ಯಕ್ತಪಡಿಸಿದ್ರು ನನಗೆ ಗೊತ್ತಿರೋ ಹಾಗೆ. ಆದರೆ ನಮ್ಮ ಶಾಸಕರು ಈ ಥರ ಮಾತನಾಡ್ತಾರೆ ಅನ್ನೋದು ನಾನು ಅದನ್ನು ಊಹೆ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಕಳೆದ ನವೆಂಬರ್ 15 ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒನಕೆ ಓಬವ್ವ ಬಹಳ ಅದ್ದೂರಿಯಾಗಿ ತಮ್ಮ ಛಲವಾದಿ ಸಮುದಾಯದಿಂದ ಮಾಡ್ಕೊಟ್ಟಿದೆ. ಜಿಲ್ಲಾಡಳಿತ ಕೂಡ ಸಾಥ್ ಕೊಟ್ಟಿದೆ. ಆ ಒಂದು ನಗರಸಭೆ ಕೂಡ ಸಾಥ್ ಕೊಟ್ಟಿದೆ. ಆ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರಾಗಲಿ ಸಚಿವರಾಗಲಿ ಬರಲಿಲ್ಲ ಅಂತ ಕೆಲವೊಂದು ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿರಬೇಕು. ಆಮೇಲೆ ಭಾಳ ಒಂದು ಒಳ್ಳೆ ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ಹಮ್ಮಿಕೊಂಡು ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಬಂದ್ವಿ ನಾವು. ಅದು ನಮಗೆ ಭಾಳ ಖುಷಿ ತಂದಿತ್ತು. ಆಮೇಲೆ ಇನ್ನೊಂದು, ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಅವರು ಯಾರು ಮಾತನಾಡಿದ್ದಾರೆ, ನನಗೆ ವೆಂಕಟರಾಮ್ ಅವರು ಜಸ್ಟ್ ಬೇಸರನ್ನ ವ್ಯಕ್ತಪಡಿಸಿದ್ರು ನನಗೆ ಗೊತ್ತಿರೋ ಹಾಗೆ. ಆಮೇಲೆ ತಾವು ಕೇಳೋ ಅಷ್ಟೊತ್ತಿಗೆ ನಾನು ಮತ್ತೆ ಬ್ಯುಸಿ ಆದೆ, ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ, ನಮ್ಮ ಛಲವಾದಿ ಮಹಾಸಭಾ ರಾಜ್ಯ ಉಪಾಧ್ಯಕ್ಷರಾಗಿ ನಮ್ಮ ಜನಾಂಗದ ಓಬವ್ವ ಜಯಂತಿ ಏನು ಸರ್ಕಾರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವೋ ಅದನ್ನು ಮಾತ್ರ ಭಾಳ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನಮ್ಮ ಜಿಲ್ಲಾಧಿಕಾರಿಗಳು, ಅವರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು, ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಪ್ರತಿಯೊಬ್ಬರು ನಮಗೆ ಸಹಕಾರ ನೀಡಿಸಿ ಭಾಳ ಚೆನ್ನಾಗಿ ಅದನ್ನು ಮೂಡಿಬಂತು. ಭಾಳ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಅದ್ರ ಬಗ್ಗೆ ನನಗೆ ಭಾಳ ಖುಷಿ ಇದೆ. ದೊಡ್ಡವ್ರಿಗೂ ಅದ್ರ ಬಗ್ಗೆ ಭಾಳ ಖುಷಿ ಇದೆ. ಅದ್ರ ಬಗ್ಗೆನೇ ಶಾಸಕರು ಕೂಡ ರಿಯಾಕ್ಷನ್ ಏನಂತ, ನಾನು ಮುಖಾಂತರ ನಂಬ್ಕೊಂಡು ರಾಜಕೀಯ ಮಾಡಲ್ಲ, ಜನರ ಬಳಿ ಯಾರೋ ಕೆಲವೊಬ್ಬರು ದುಡ್ಡು ಕೊಡಲಿಲ್ಲ ಅಂತ ಈ ಥರ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಮಾಡ್ತಾರೆ. ಯಾರು ನಮ್ಮ ಶಾಸಕರು ಆ ಥರ ಮಾತನಾಡಿದ್ರ ಅದು ನನ್ನ ಗಮನಕ್ಕೆ ಬಂದಿಲ್ಲ. ನಮ್ಮ ಶಾಸಕರು ಈ ಥರವಾದ ಒಂದು ಹೇಳಿಕೆ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ನಾನು ಮಹಿಳಾ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷರಾಗಿ ನನಗೆ ಅವ್ರಿಗೆ ಏನು ಅಲ್ಲಿ ಕೆಲಸವನ್ನು ಜವಾಬ್ದಾರಿಯನ್ನು ವಹಿಸಿದ್ರು ಅಂತ ನನಗೆ ಗೊತ್ತಿದೆ. ಯಾಕಂದರೆ ನನಗೆ ಗೊತ್ತಿತ್ತದು ಅವ್ರಿಗೆ ಸಂಪೂರ್ಣವಾಗಿ ನೀವು ಹೋಬಳಿಗಳ ಜೊತೆಗೆ ಪ್ರತಿಯೊಂದು ಕೊನೆ ದಿನ ಆಗಿರೋದ್ರಿಂದ ಅಲ್ಲಿ ತಾವು ಖುದ್ದಾಗಿ ಇದ್ದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದರು. ಅದು ಕೂಡ ನನಗೆ ಗೊತ್ತಿದೆ, ಅದು ಗಮನಕ್ಕೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಮಾತನಾಡಲಿಕ್ಕೆ ಬಯಸಿದಿಲ್ಲ. ಹೌದಾ? ಅಲ್ಲ, ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾನು ಮುಖಂಡರುಗಳ ಹತ್ರ ಮಾತನಾಡ್ತೀನಿ ನಾನು. ಆದರೆ ನಮ್ಮ ಶಾಸಕರು ಈ ಥರ ಮಾತನಾಡ್ತಾರೆ ಅನ್ನೋದು ನಾನು ಅದನ್ನು ಊಹೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಈ ಥರ ಮಾತನಾಡಿದರೆ ಖಂಡಿತವಾಗ್ಲೂ ನಾನು ದೊಡ್ಡವ್ರ ಗಮನಕ್ಕೆ ತಂದು ಶಾಸಕರ ಬಳಿ ಏನು ಮಾತನಾಡಬೇಕು ಅದನ್ನು ಖಂಡಿತವಾಗ್ಲೂ ಮಾತಾಡ್ತೀನಿ. ಯಾಕಂದರೆ ಅವರು ಭಾಳ ನಮ್ಮಲ್ಲಿ ಒಬ್ಬರಾಗಿ, ಆಮೇಲೆ ಇವತ್ತಿಗೂ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮಲ್ಲಿ ಒಬ್ಬರಾಗಿ ಎಲ್ಲರೊಟ್ಟಿಗೂ ಒಡನಾಟ ಇಟ್ಕೊಂಡು ಕೆಲಸ ಮಾಡೋವಂಥವ್ರು. ಹಾಗಾಗಿ ನಾನು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಮಾಹಿತಿ ತೊಗೊಳ್ತೀನಿ. ನಾನು ರೋಲ್ ಕಾಲ್ ಗಿರಾಕಿಗಳ ಬಗ್ಗೆ ಎಲ್ಲ ಮಾತಾಡಲ್ಲ ಅನ್ನೋ ಮಾತನ್ನು ಹೇಳಿದೆ. ರೋಲ್ ಕಾಲಾ? ಹಾಗಂದ್ರೇನು? ನಾನು ಮುಂಚೆನೇ ಸಾಕಷ್ಟು ನಾನು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೀನಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ನಾಯಕರೇ ಆಗಲಿ, MLAಗಳೇ ಆಗಲಿ, ಮಂತ್ರಿಗಳೇ ಆಗಲಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ, ಏನು ಪದವನ್ನು ಬಳಕೆ ಮಾಡಬೇಕು, ಯಾವ ಪದವನ್ನು ಬಳಕೆ ಮಾಡಬಾರ್ದು ಅಂತೇಳಿ. ಬಟ್ ನಾನು ಹೇಳ್ತೀನಲ್ಲ, ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ತಾವು ಇವಾಗ ಹೇಳ್ತಾ ಇದ್ದೀರಾ, ನಾನು ಕೇಳ್ತಾ ಇದ್ದೀನಿ. ಆದರೆ ನಾನು ಒಂದೇ ಮಾತು ಹೇಳ್ತೀನಿ, ಅವರು ಬಂದಿಲ್ಲ ಅನ್ನೋ ಒಂದು ಬೇಸರ ನಮ್ಮ ಮುಖಂಡರಲ್ಲಿ ಇರ್ಬೋದು, ಅದು ಕೆಲವರು ವ್ಯಕ್ತಪಡಿಸಿರ್ತಾರೆ. ಆದರೆ ನನಗೆ ಗೊತ್ತಿದೆ ಅವರ ಜವಾಬ್ದಾರಿಗಳು ಏನು ಕೊಟ್ಟಿದ್ರು, ನಮ್ಮ ಅಧ್ಯಕ್ಷರಾಗಲಿ ಸಿದ್ದರಾಮಯ್ಯ ಸಾಹೇಬರಾಗಲಿ ಆ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಅವರು ಅದರ ನೆಕ್ಸ್ಟ್ ದಿನ ಬಂದಿದ್ರು. ಬಟ್ ನಮಗೆ ಪ್ರೋತ್ಸಾಹ ಮಾಡಿಲ್ಲ ಅಂತಲ್ಲ, ಪ್ರತಿಯೊಂದರಲ್ಲೂ ನಮ್ಮಲ್ಲಿ ಒಟ್ಟಿಗಿದ್ರು. ಆ ಥರ ಇದ್ದಲ್ಲೇ ನಾನು ಅದನ್ನು ಗಮನಕ್ಕೆ ತಂದು ನಾನು ಮಾತನಾಡ್ತೀನಿ.